ಸ್ನೇಹಿತರೆ ನಮಸ್ಕಾರ. ನಾನು ನಿನ್ನೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾನ ನೋಡೋಕ್ಕೆ ಹೋಗಿದ್ದೆ. ಈ ಸಿನಿಮಾ ಟ್ರೈಲರಿಂದನೇ ಭಾಳ ಕುತೂಹಲ ಹುಟ್ಟಿಸಿತ್ತು. ರಂಗಾಯಣ ರಘು ಅವರು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಎನ್ನುವ ಇಬ್ಬರು ಕನ್ನಡ ಚಲನಚಿತ್ರರಂಗದ ಪ್ರಮುಖ ಪಾತ್ರದಲ್ಲಿರುವ ಸಿನಿಮಾ ಇದು. ಸೊ ಕಳೆದ ಶುಕ್ರವಾರ ಒಟ್ಟು ಒಂದು 8 ಸಿನಿಮಾಗಳು ರಿಲೀಸ್ ಆಗಿತ್ತು. ಯಾವ ಸಿನಿಮಾ ನೋಡಬೇಕು ಅಂತ ನನಗೂ ಭಾಳ ಕನ್ಫ್ಯೂಷನ್ಸ್ ಆಗೋಗಿತ್ತು. ಸೊ ಒಂದೆರಡು ದಿನ ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಸಿನಿಮಾ ಅಂತ ಬಂದರೆ ಸೋಮವಾರ ಹೋಗಿ ನೋಡೋಣ ಅಂತ. ಸೊ ನಿನ್ನೆ ನಾನು ಹೋಗಿ ಶಾಕಾಹಾರಿ ಸಿನಿಮಾ ನೋಡ್ಕೊಂಬಂದೆ. ಸಾಕಷ್ಟು ಜನ ಈ ಸಿನಿಮಾ ಕುರಿತು ಒಳ್ಳೆ ಮಾತನ್ನು ಹೇಳ್ತಾಯಿದ್ರು. ಸೊ ನಾನು ಅದೇ ಕುತೂಹಲದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದು. ಸೊ ಈ ಒಂದು ಸಿನಿಮಾ ಕತೆ ಬರೆದಿರೋರು ಈಗಿಲ್ಲ ಅನ್ನೋ ಒಂದು ವಿಷಯ ಗೊತ್ತಾಯಿತು. ಸಂದೀಪ್ ಸುಂಕದ್ ಅನ್ನೋರು ಇದನ್ನು ಭಾಳ ಚೆನ್ನಾಗಿ ಚಿತ್ರಕಥೆ ಮಾಡಿ ಅದಕ್ಕೆ ಒಂದು ನಿರ್ದೇಶನನೂ ಕೂಡ ಮಾಡಿದ್ದಾರೆ. ಇದು ಒಂದು ಸೈಕೋ ಥ್ರಿಲ್ಲರ್ ಜಾನರ್, ಈ ಆಫ್ ಬೀಟ್ ಸಿನಿಮಾಗಳು ಬರುತ್ತಲ್ಲ ಆ ರೀತಿಯ ಒಂದು ಜಾನರ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಬಟ್ ನೀವು ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಸಿಗಬೇಕು ಈ ಸಿನಿಮಾದಲ್ಲಿ. ಕಡೆ ಒಂದು ಅರ್ಧ ಗಂಟೆ ಏನಿದೆ ಕ್ಲೈಮ್ಯಾಕ್ಸ್, ಅದನ್ನು ನೀವು ತುಂಬ ಕನ್ನಡ ಚಲನಚಿತ್ರರಂಗದಲ್ಲಿ ವಿಶೇಷವಾಗಿ ಬಂದಿರುವಂಥ ಸಿನಿಮಾ ಈ ದೃಷ್ಟಿನಲ್ಲಿ ನೋಡಿದ್ರೆ ಒಂದು ಸೀನ್ ಹೇಳ್ತೀನಿ ನಾನು. 2 ಪಾತ್ರಗಳಿದೆ. ಸೊ ಒಂದು ಪ್ರಶ್ನೆ ಉತ್ತರ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಸೊ ಇಲ್ಲಿ ಪ್ರಶ್ನೆ ಕೇಳಿದವರು ಉತ್ತರ ಕೇಳಿದವರ ಮುಖನ ನೋಡ್ತಾರೆ. ಸೊ ಅಲ್ಲಿ ಒಂದು ಕ್ಯಾಮ್ರಾ ಫೋಕಸ್ ಆಗುತ್ತೆ. ಸೊ ಆಮೇಲೆ ಈ ಕ್ಯಾಮ್ರಾ ಈ ಕಡೆ ಆ ಶಾಟ್ ಮೂವ್ ಆಗುತ್ತೆ. ಮತ್ತೆ ಆ ಶಾಟ್ ಬಂದು ಈ ಉತ್ತರ ಹೇಳ್ತಿರೋರ ಮುಖದ ಹತ್ರ ಬರುತ್ತೆ. ಇದೊಂದು ಶಾಟ್ ಇದೆಯಲ್ಲ, ಅದು ಭಾಳ ಚೆನ್ನಾಗಿ ಆ ಸಿನಿಮಾಟೋಗ್ರಫಿ ವಿಶ್ವಜಿತ್ ಅನ್ನೋರು ಮಾಡಿರೋದು. ಆಮೇಲೆ ಈ ಸಿನಿಮಾದಲ್ಲಿ ಮಯೂರ್ ಅನ್ನೋರ ಒಂದು ಸಂಗೀತ ಕೂಡ ಭಾಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಸೊ ಅದು ಭಾಳ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ. ಬೇರೆ 2-3 ಹಾಡುಗಳಿದೆ, ಅದು ಕೂಡ ಚೆನ್ನಾಗಿದೆ ಆ ಒಂದು ಶಾಟು. ಸೊ ಆನಂತರ ಕಡೆಯಲ್ಲಿ ಒಬ್ಬರು ಮಹಿಳಾ ಪೇದೆ, ಸೊ ಅವರು ಹೆಡ್ ಕಾನ್ಸ್ಟೇಬಲು. ಸೊ ಅವರು ಒಂದು ತನಿಖೆ ನಡೀತಿರೋ ಜಾಗದಿಂದ ಹೊರಗಡೆ ಸುತ್ತ ಬರೋ ಒಂದು ಇದಿದೆ. ಆ ಒಂದು ಶಾಟ್ ಕೂಡ ನನಗೆ ಭಾಳ ಇಷ್ಟ ಆಯಿತು. ಸಿನಿಮಾ ನೀವು ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಸ್ವಲ್ಪ ಇದಾಯ್ತು ಅನಿಸುತ್ತೆ, ಬೋರ್ ಹೊಡೆಯುತ್ತೆ ಅನಿಸುತ್ತೆ. ಕೆಲವು ತಾಂತ್ರಿಕ ತೊಂದರೆಗಳು ಅವನ್ನೆಲ್ಲ ನಾವು ಸಿನಿಮಾ ನೋಡೋಕೆ ಹೋದಾಗ ನಾನು ಕೂಡ ಗಮನಿಸೋಕ್ಕೆ ಹೋಗಲ್ಲ. ಸೊ ಬಟ್ ಒಂದು ಸಿನಿಮಾ ನಾವು ಎಂಜಾಯ್ ಮಾಡಬೇಕಂದ್ರೆ ಈ ಒಂದು ರಂಗಾಯಣ ರಘು ಭಟ್ರು ರೋಲು, ಇನ್ಸ್ಪೆಕ್ಟರ್ ರೋಲ್ ಆಗಿ ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಮಲ್ಲಿಕಾರ್ಜುನ್ ಅಂತ ಇವರು ಸುಬ್ಬಣ್ಣ ಭಟ್ಟರು ಒಂದು ಹಳ್ಳಿನಲ್ಲಿ, ಒಂದು ಊರಲ್ಲಿ, ಶಿವಮೊಗ್ಗ ಪರಿಸರದ ಒಂದು ಊರಿನಲ್ಲಿ ನಡೆಯೋ ಒಂದು ಘಟನೆಯನ್ನು ಇಟ್ಕೊಂಡು ಇಲ್ಲಿ ಸ್ನೇಹ ಇದೆ, ಪ್ರೀತಿ ಇದೆ, ಮೋಸ ಇದೆ, ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಒಂದು ಜೀವನ ಪ್ರೀತಿ ಇದೆ. ಈ ಜೀವನ ಪ್ರೀತಿ, ಈಗ ಮನುಷ್ಯ ತನ್ನ ಪಾಡಿಗೆ ತನ್ನ ಜೀವನವನ್ನು ಪ್ರೀತಿಸ್ಕೊಂಡು ಇರ್ತಾನೆ. ಸೊ ಅವನ ಜೀವನದಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಆ ಮನುಷ್ಯನನ್ನು ಎಲ್ಲೆಲ್ಲಿಗೆಲ್ಲ ತೊಗೊಂಡೋಗ್ಬೋದು ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಅಂತ ಹೇಳಬೇಕು. ಇದಕ್ಕೋಸ್ಕರನೇ ಶಾಕಾಹಾರಿ ಅನ್ನೋದು ಬರ್ನಿಂಗ್ ಥರ ಮಾಡಿದ್ದಾರೆ. ಯಾಕೆ, ಏನು, ಎತ್ತ, ಇದೆಲ್ಲ ಸಿನಿಮಾದಲ್ಲಿ ನಾವು ಒಂದು ಬಿಗ್ ಸ್ಕ್ರೀನ್ ಮೇಲೆ ಡೈಲಿ ಇದು ಶೋಸು ಜಾಸ್ತಿ ಆಗ್ತಾಯಿದೆ. ಸೊ ನೀವಿನ್ನೂ ನೋಡಿಲ್ಲ ಅಂತ ಅಂದರೆ ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇತ್ತು. ಆಮೇಲೆ ಈಗ ಮಂಡೇ ನಾನು ನೋಡಿದಾಗ ಇನ್ನೊಂದು ಸಲ 112 ರೂಪಾಯಿ, ವೀಕೆಂಡಲ್ಲಿ ಹೋದರೆ ತುಂಬ ಜಾಸ್ತಿ ಇರುತ್ತೆ. ಸೊ ಅಷ್ಟೇ ದುಡ್ಡಲ್ಲಿ ಒಂದು ಒಳ್ಳೆ ಕನ್ನಡ ಸಿನಿಮಾನ, ಈ ರೀತಿಯ ಈ ಜಾನರ್ನ ಸಿನಿಮಾಗಳು ಕನ್ನಡದಲ್ಲಿ ಹೆಚ್ಚು ಬರಬೇಕು. ಹೀರೋಯಿಸಮ್ ಏನೂ ಇಲ್ದಲೆ ಬರೀ ಪೋಷಕ ಪಾತ್ರಗಳೇ ಹೀರೋಗಳಾಗಿ. ನಿಮಗಂತೂ ಖಂಡಿತ ಇವರಿಬ್ಬರು ಮೇರು ನಟರು ಅಂತಲೇ ಹೇಳ್ಬೇಕು, ಪೋಷಕ ಕಲಾವಿದರಲ್ಲಿ ಈಗಿರೋರಲ್ಲಿ. ಸೊ ಇವರಿಬ್ಬರು ಭಾಳ ಚೆನ್ನಾಗಿ, ರಂಗಾಯಣ ರಘು ಅವರ ಒಂದು ನಾಟಕ, ಅವ್ರಿಗೆ ಬೆಳಗ್ಗೆ ಎಲ್ಲ ಅಡುಗೆ ತಿಂಡಿ ಹೋಟೆಲ್ ನಡೆಸೋ ಇದು, ಸಂಜೆ ಆ ನಾಟಕ ಮತ್ತು ರೇಡಿಯೋ ಕೇಳೋ ಒಂದು ಹುಚ್ಚು. ಸೊ ಈ ರೀತಿಯೆಲ್ಲ ಹಲವಾರು ಅಂಶಗಳನ್ನ ಇಟ್ಕೊಂಡು ಕೆಲವರು ಹೊಸಬ್ರುಗಳನ್ನ ಕೂಡ ಈ ಸಿನಿಮಾ ಮೂಲಕ ಪರಿಚಯ ಮಾಡಿದ್ದಾರೆ. ಸೊ ಒಂದೊಳ್ಳೆ ಸಿನಿಮಾ ಕೊಟ್ಟಂತಹ ಟೀಮ್ಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಈ ಸಿನಿಮಾನ ನೀವು ಒಂದು ಸೈಕೋ ಥ್ರಿಲ್ಲರ್ ಜಾನರ್ನ ಈ ಸಿನಿಮಾನ ನೀವು ಖಂಡಿತ ಇಷ್ಟಪಡ್ತೀರಾ. ಸೊ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸಿನಿಮಾನ ನೋಡಿ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ ಅಂತ ಹೇಳ್ತೀನಿ. ನನ್ನ ಒಂದು ಅನಿಸಿಕೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು.